ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಚಾನಲ್, ನ್ಯೂ ವಿಡಿಯೋ. ಈ ವಿಡಿಯೋನ ಹೊಸ ಚಾನಲಿಗೆ ಹಾಕ್ತಾ ಇದ್ದೀನಿ ಅಫ್ಕೋರ್ಸ್. ಸೊ ನಾವು ಇವತ್ತು ಹೊರಟಿದ್ದು ಮಂಜುಗುಣಿ ಟೆಂಪಲಿಗೆ. ಅಂದರೆ ನಾವು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಜೊತೆ ನನ್ನ ಅಕ್ಕ ಕೂಡ ಹೋಗ್ತಾ ಇದ್ದಾರೆ. ಸೊ ಹಿಂದಿನ ವ್ಲಾಗ್ಗಳಲ್ಲಿ ನೋಡಿರ್ತೀರ ಅವ್ರನ್ನ, ಹೊಸೊಬ್ರೇನಲ್ಲ. ಸೊ ಅವ್ರ ಜೊತೆ ಇವತ್ತು ಮಂಜುಗುಣಿ ಹೋಗ್ತಾ ಇದ್ದೀವಿ. ಮಂಜುಗುಣಿ ಹೋಗೋದೇನು ವಿಶೇಷ, ಎಲ್ಲರೂ ಹೋಗ್ತಾರೆ ಹತ್ತಿರ ಇರೋರು ಅಂತ ಹೇಳ್ಬೋದು. ನಾವು ಹೋಗ್ತಾ ಇರೋ ವಿಶೇಷ ಏನು ಅಂದರೆ, ಮಂಜುಗುಣಿಗೆ ನಾನು ಫಸ್ಟ್ ಟೈಮ್ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಬಸ್ಸಲ್ಲಿ ಹೋಗಿ ರೂಢಿ ಇಲ್ಲ ನನಗೆ, ಮಂಜುಗುಣಿಗೆ ಹೋಗಿ ರೂಢಿ ಇಲ್ಲ, ಬೇರೆ ಕಡೆ ಹೋಗಿದ್ದೀನಿ. ಸೊ ಅದೊಂದು ಎಕ್ಸೈಟ್ಮೆಂಟ್ ಇದೆ. ಅದು ಆ್ಯಕ್ಚುಲಿ ಎಕ್ಸೈಟ್ಮೆಂಟೇ ನನಗೆ. ಮಂಜುಗುಣಿ ಹತ್ತಿರ ಇದೆಯಾ, ನಮ್ಮ ಊರಿಂದ ಸ್ವಲ್ಪ ಹತ್ತಿರನೇ ಇರೋದು. ಸೊ ಅಲ್ಲಿ ಹೋಗೋದಕ್ಕೆ ಎಕ್ಸೈಟೆಡ್ ಇದ್ದೀನಿ. ಸೊ ಫಾರ್ ದ ಫಸ್ಟ್ ಟೈಮ್ ಹೋಗಿ ತುಂಬಾ ಇಷ್ಟ ಆಯಿತು ನನಗೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸೊ ಬೆಳಗ್ಗೆ ಎದ್ದು ಬೇಗನೆ ಎದ್ದು ರೆಡಿಯಾಗಿ ಅಮ್ಮನಿಗೆ ಬಾಯ್ ಮಾಡಿ ಸ್ವಲ್ಪ ಅಮ್ಮನಿಗೆ ತೊಂದರೆ ಕೊಟ್ಟು ಹೊರಟಿದ್ದು ನಾವಿದು. ಬೆಳಗ್ಗೆ ನಮ್ಮ ಶಿರ್ಸಿಯವ್ರು ಸ್ವಲ್ಪ ಚೆನ್ನಾಗೇ ಕಾಣುತ್ತೆ, ಅಡ್ಡಿಲ್ಲ. ಆಮೇಲೆ ಸ್ವಲ್ಪ ಬೇಡಾಗಿದ್ದು ನಡೀತದೆ. ಅಂದರೆ ಜನ ಅಲ್ಲಿ ಇಲ್ಲಿ ಗಾಡಿ ನಿಲ್ಲಿಸಿ ಇಷ್ಟು ದೊಡ್ಡ ರಸ್ತೆನ ಸಣ್ಣ ರಸ್ತೆ ಮಾಡಿರ್ತಾರೆ. ಏನು ಹೇಳಿದೆ ನನಗೂ ಗೊತ್ತಾಗಲಿಲ್ಲ. ಸೊ ಹಿಂದ್ಗಡೆ ಅಕ್ಕ ಕೂತ್ಕೊಂಡು ನೋಡ್ತಾ ಇದ್ದಾಳೆ, ನಾನು ಮುಂದ್ಗಡೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಈಗಷ್ಟೇ ವೀಡಿಯೋಗೆ ಬಂದಿದ್ದಾಳೆ ಅಕ್ಕ, ಆಮೇಲೆ ಮಾಡಬೇಡ ಅಂತ ಹೇಳಿದ್ಲು. ಸ್ಟಿಲ್ ನಾನು ಕೇಳಬೇಕಲ್ಲ ಅವಳ ಮಾತನ್ನು, ನಾನು ಸ್ಟಿಲ್ ವೀಡಿಯೋ ಮಾಡಿದ್ದೀನಿ. ಅದೇ ಕೈ ಮುಚ್ಚಿದ್ದಾಳೆ. ಬಸ್ಸಿಗೆ ಕೂತ್ಕೊಂಡ್ವಿ. ನಾನು ಮುಂದೆ ಕೂತಿದ್ದೆ, ಆಮೇಲೆ ಜನ ಬಂದ ಕೂಡಲೇ ಅಲ್ಲೇ ಅವಳ ಪಕ್ಕನೇ ಹೋದೆ. ಸ್ಟಾರ್ಟಿಂಗ್ ಬಸ್ಸು ಸ್ವಲ್ಪ ಹೊತ್ತು ಹೋಗಲಿಲ್ಲ, ಏನೋ ಸಮ್ ಪ್ರಾಬ್ಲಮ್ ಇದ್ದಿದ್ದಕ್ಕೆ ಹೋಗೋಕ್ಕಾಗಲಿಲ್ಲ. ಆಮೇಲೆ ಅವರು ಸರಿ ಮಾಡಿ ಕರ್ಕೊಂಡು ಹೋದರು. ಜಸ್ಟ್ ಒಂದು ಮುಕ್ಕಾಲು ಬೇಡ ಅರ್ಧ ತಾಸಿಗೆ ಹೋಗಿ ಮುಗಿಸಿದ್ದಾರೆ ಅಷ್ಟೇ ಹತ್ತಿರ ಇರೋದು ನಮ್ಮ ಊರಿಂದ. ಸೊ ಹೋಗಿ ತುಂಬಾ ಚೆನ್ನಾಗಿತ್ತು ಟ್ರಿಪ್ ನಮ್ಮದು. ಹೋಗ್ಬೇಕಾದ್ರೆ ಬೇಗ ಹೋದ್ವಿ ಅಂತಲೇ ಅನ್ನಿಸ್ತು, ಬರ್ಬೇಕಾದ್ರೂ ಬೇಗ ಬಂದ್ವಿ ಅಂತ ಅನ್ನಿಸ್ತು. ಅದೇ ಕಾರಲ್ಲೆಲ್ಲ ಹೋದರೆ ಅಲ್ಲಿ ಇಲ್ಲಿ ಸ್ಟಾಪ್ ಮಾಡೋದಕ್ಕೋ ಏನೋ ಗೊತ್ತಿಲ್ಲ, ಒಂದು ಅರ್ಧ ದಿನವೇ ತೊಗೊಳ್ತೀವಿ ಕಾರಲ್ಲೆಲ್ಲ ಹೋದರೆ. ಸೊ ನಾವು ಶಿರ್ಸಿಯಿಂದ ಮಂಜುಗುಣಿ ಹೊರಟಿದ್ದಕ್ಕೆ ಜನ ಎಲ್ಲ ಶಿರ್ಸಿ ಜನನೇ ಇದ್ದಿದ್ದಕ್ಕೆ ತುಂಬ ಜನ ಮಾತಾಡಿಸಿದ್ರು ಬಸ್ಸಲ್ಲಿ. ಹಾಗೆ ವಾಪಸ್ ಬರಬೇಕಾದ್ರೆ 2 ಬಸ್ ಇರೋದು ಶಿರ್ಸಿಗೆ. ಸೊ 2ನೇ ಬಸ್ಸಲ್ಲಿ ನಾವು ಬಂದಿದ್ದು. ಬರಬೇಕಾದ್ರೂ ಕೂಡ ನಮ್ಮ ಜೊತೆ ಹೋದವರೇ ವಾಪಸ್ ಬಂದಿದ್ದಾರೆ ಆಲ್ಮೋಸ್ಟ್ ಜನ. ಸೊ ಈ ವಿಡಿಯೋದಲ್ಲಿ ಮುಂದೆ ಮಾತಾಡೋರು ಗೂಗಲ್ ಜೆಮಿನಿ ಅವ್ರ ಕೈಯಲ್ಲಿ ಮಾತಾಡ್ಸಿದ್ದೀನಿ. ಯಾಕಂದರೆ ನಾನು ಡೀಟೇಲ್ಸ್ ಹೇಳ್ಬೇಕಾದ್ರೆ ಎಲ್ಲೂ ತಪ್ಪಬಾರ್ದು ಅಂತ ಹೇಳಿ. ಸ್ಟಿಲ್ ನಾನು 2 ಲೈನಲ್ಲಿ ಡೀಟೇಲ್ಸ್ ನಾನು ಹೇಳ್ತೀನಿ, ಅದು ನನ್ನ ಬಾಯಲ್ಲಿ ಬಂದೇ ಬರ್ತಿದೆ. ಸೊ ಕಂಟಿನ್ಯೂ ವಿತ್ ದ ಗೂಗಲ್ ಜೆಮಿನಿ ಫಾರ್ ನೌ. ಓಕೆ, ನೋಡೋಣ ನಮ್ಮ ಗೂಗಲ್ ಅಣ್ಣ ಮಂಜುಗುಣಿ ಬಗ್ಗೆ ಹೇಗೆ ಹೇಳಿದ್ದಾನೆ ಅಂತ ಕೇಳೋಣ. ಓಕೆ. कर्नाटक की तिरुपति, मंजुगुनी श्री वेंकटरमन मंदिर, शिरसी के पास। इमेज, शिरसी में मंजुनी नाम का कोई मंदिर नहीं है, लेकिन शिरसी के पास स्थित मंजुगुनी श्री वेंकटरमन मंदिर बहुत ही प्रसिद्ध तीर्थ स्थल है। इसे लोग श्रद्धा से उत्तर कर्नाटक की तिरुपति भी कहते हैं। मुख्य देवता श्री वेंकटरमन स्वामी भगवान विष्णु का अवतार, माता पद्मावती देवी। स्थान की विशेषता, ये मंदिर सह्याद्री पर्वतों के बीच घने जंगलों में स्थित है। सर्दियों में यहाँ चारों ओर घना कोहरा मंजू छा जाता है। इसी कारण इस स्थान का नाम मंजुगुनी। प्राकृतिक सुंदरता और शांति के कारण यह स्थान मन को बहुत सुकून देता है। ऐतिहासिक मान्यता है कि तिरुपति के श्रीनिवास भगवान पृथ्वी भ्रमण के दौरान इस स्थान पर आए थे। मंदिर का निर्माण विजयनगर शैली में हुआ है। बाद में मैसूर के राजाओं द्वारा इसका जीर्णोद्धार कराया गया। वास्तुकला, भव्य ध्वजस्तंभ और बलिपीठ, सुंदर नक्काशी से सजे नवरंग विशाल और आकर्षक मंदिर परिसर। मुख्य उत्सव मंजुगुनी रथोत्सव देर हर साल मार्च महीने में आयोजित होता है। यह उत्तर कन्नड़ जिले की सबसे बड़ी यात्राओं में से एक है। हजारों श्रद्धालु इसमें भाग लेते हैं। अन्य महत्वपूर्ण जानकारी, यहाँ भगवान की मूल मूर्ति धनुष और बाण के साथ विराजमान है, जो रक्षा और शक्ति का प्रतीक है। मंदिर के पास ही श्री चक्रतीर्थ नाम का एक पवित्र कुंड है। मंदिर का संचालन श्री राघवेंद्र मठ द्वारा किया जाता है। शिरसी के अन्य प्रसिद्ध मंदिर, श्री मारिकांबा मंदिर शिरसी दक्षिण भारत की सबसे बड़ी यात्राओं में से एक मारिकांबा जत्रा के लिए प्रसिद्ध। सहस्रलिंग शिरसी 14 किमी दूर, शलमला नदी के किनारे स्थित, यहाँ हजारों शिवलिंग एक साथ दिखाई देते हैं। यह एक अद्भुत और पवित्र स्थल है। अगर चाहे तो मैं ये जानकारी आपको पोस्टर के रूप में, भाषण के रूप में या YouTube वीडियो स्क्रिप्ट के रूप में भी तैयार कर सकता हूँ। आप
ಸೊ ನಾವು ಅವ್ರು ಹೇಳಿದ್ದನ್ನು ಕೇಳಿದ್ವಿ. ಈಗ ನಮಗೆ ತಿಳಿದಿರೋ ಮಟ್ಟಿಗೆ ನಾವು ಸ್ವಲ್ಪ ಡೀಟೇಲ್ಸ್ನ ಕೊಡೋಣ ಅಲ್ವಾ, ಕನ್ನಡದಲ್ಲಿ ಕೊಡೋಣ ಅದನ್ನು ಸ್ವಲ್ಪ ಡೀಟೇಲಾಗಿ. ಸೊ ಇದನ್ನು ಕರ್ನಾಟಕದ ತಿರುಪತಿ ಅಂತ ಕರೀತಾರೆ ಈ ದೇವಸ್ಥಾನನ. ಆ್ಯಂಡ್ ಚಿಕ್ಕ ತಿರುಪತಿ ಅಂತ ಕೂಡ ಕರೀತಾರೆ. ತಿರುಪತಿ ವೆಂಕಟೇಶನು ಬೇಟೆಯಾಡಲು ಬಂದಿದ್ದಂತೆ ಇಲ್ಲಿ. ಅವನು ಇಲ್ಲಿ ಬಂದಾಗ ನೆಲೆಸಿರೋ ಸ್ಥಳ ಅಂತ ಇದು, ನೆಲೆಸಿದ್ದು ಇಲ್ಲಿಗೆ ಅಂತೆ. ತಿರುಪತಿಗೆ ಹೋಗಲಾಗದೇ ಇದ್ದವರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಹೋದರೆ ಅಲ್ಲಿಗೆ ಹೋದಷ್ಟೇ ಪುಣ್ಯ ಲಭಿಸ್ತದೆ ಅನ್ನೋದು ಇಲ್ಲಿಯವರ ಗಟ್ಟಿಯಾದ ನಂಬಿಕೆ. ಅಂದರೆ ತುಂಬ ನಂಬ್ತಾರೆ ಇಲ್ಲಿ. ಅಲ್ಲಿಗೆ ಹೋಗೋ ಬದಲು ಇಲ್ಲೇ ಬಂದು ಪೂಜೆ ಮಾಡಿಸಿದ್ರೆ ಎಲ್ಲ ಒಳ್ಳೆಯದಾಗ್ತದೆ ಅನ್ನೋದು ನಂಬಿಕೆ. ಒನ್ ಮೋರ್ ಸ್ಪೆಷಲ್ ಥಿಂಗ್ ಏನಂದರೆ, ಮಂಜುಗುಣಿಯಲ್ಲಿ ತೇರು ನಡೆಯುತ್ತಲ್ಲ, ತೇರು ಅಂದರೆ ರಥೋತ್ಸವ ನಡೆಯುತ್ತಲ್ಲ, ಆಗ ತಿರುಪತಿ ದೇವಸ್ಥಾನ ಬಂದಿರ್ತದೆ, ಆ ಒಂದು ದಿನ ಬಂದಿರ್ತದೆ ಅನ್ನೋದು ಇಲ್ಲಿಯ ಸ್ಪೆಷಾಲಿಟಿ. ಯಾಕೆ ಅಂದರೆ ಮಂಜುಗುಣಿಯಲ್ಲಿ ಚೈತ್ರ ಪೂರ್ಣಿಮೆಯಂದು ನಡೆಯುವ ಬ್ರಹ್ಮೋತ್ಸವದ ದಿನ ಸ್ವತಃ ತಿರುಪತಿ ವೆಂಕಟೇಶ ಸ್ವಾಮಿಯೇ ಇಲ್ಲಿಗೆ ಬಂದು ಆಗಮಿಸುತ್ತಾರೆ ಎಂಬ ನಂಬಿಕೆಯ ಪ್ರತೀಕವಾಗಿ ಅಂದು ಪ್ರಧಾನ ತಿರುಪತಿ ದೇವಾಲಯವನ್ನು ಮುಚ್ಚಲಾಗುತ್ತದೆ. ಇಲ್ಲಿ ನಡೆಯೋ ದಿನ ಅಲ್ಲಿ ಮುಚ್ತಾರೆ ಅನ್ನೋದು ಕೂಡ ವಿಶೇಷತೆ. ಸಾಮಾನ್ಯವಾಗಿ ವೆಂಕಟೇಶ್ವರ ಸ್ವಾಮಿ ವಿಗ್ರಹದಲ್ಲಿ ಶಂಖಚಕ್ರ ಇರ್ತದೆ. ಆದರೆ ಇಲ್ಲಿ ಮಂಜುಗುಣಿಯಲ್ಲಿ ಮೂಲ ವಿಗ್ರಹದಲ್ಲಿ ಭಕ್ತರಿಗೆ ಅಭಯ ನೀಡುವ ಸಲುವಾಗಿ ಅದರ ಸಲುವಾಗಿ ಬಿಲ್ಲು ಮತ್ತು ಬಾಣವನ್ನು ಹಿಡಿದು ನಿಂತಿರುವುದು ವಿಶೇಷ. ಈ ವಿಗ್ರಹವು 1000 ವರ್ಷಗಳ ಹಳೆಯದು ಎಂದು ನಂಬಲಾಗಿದೆ. ಆ್ಯಂಡ್ ಅಫ್ಕೋರ್ಸ್ ಎಲ್ಲ ಕಡೆ ಇರೋ ಹಾಗೆ ವಿಜಯನಗರ ವಾಸ್ತುಶಿಲ್ಪದ ಕಲೆ ಇದೆ ಇಲ್ಲಿ. ಅದೇ ರೀತಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನವರಂಗ ಮಂಟಪ, ಕಂಬ ದೇವತೆಗಳು ಕೆತ್ತನೆ ತುಂಬ ಚೆನ್ನಾಗಿದೆ ಇಲ್ಲಿದು, ಸುಳ್ಳು ಹೇಳಲ್ಲ, ಸಖತ್ತಾಗಿದೆ. ಆ್ಯಂಡ್ 16ನೇ ಶತಮಾನದ ಸಂತ ಶ್ರೀ ವಾದಿರಾಜ ತೀರ್ಥರ ತೀರ್ಥ ಪ್ರಬಂಧದಲ್ಲೂ ಕೂಡ ಈ ದೇವಸ್ಥಾನದ ಬಗ್ಗೆ ಬರೆದಿದ್ದಾರೆ, ಸ್ವಲ್ಪ ಡೀಟೇಲಾಗಿ ಬರೆದಿದ್ದಾರೆ. ದೇವಸ್ಥಾನ ಮಾತ್ರ ನೋಡಲಿಕ್ಕೆ ಸೂಪರ್ ಆಗಿದೆ. ಅಲ್ಲಿ ಹೋದರೆ ಅಷ್ಟೇ ಶಾಂತತೆ ಇದೆ, ಅಲ್ಲಿ ಬಂದವರು ಅಷ್ಟೇ ಶಾಂತತೆಯಿಂದ ಅದನ್ನು ಕಾಪಾಡ್ತಾರೆ ಅಲ್ಲಿಯ ದೇವಸ್ಥಾನವನ್ನು. ಪ್ರಸಾದ ಅಂತೂ ತುಂಬಾ ಸೂಪರ್ ಆಗಿದೆ. ಅಲ್ಲಿ ಹೋದವ್ರು ಯಾವತ್ತೂ ಪ್ರಸಾದ ಮಿಸ್ ಮಾಡಿಬಿಡಿ. ಅಲ್ಲಿ ಹೋಗೋದವ್ರು ಪ್ರಸಾದ ಊಟ ಮಾಡ್ಕೊಂಡೇ ಬನ್ನಿ. ಯಾಕಂದರೆ ಗೊತ್ತಿದೆಯಲ್ಲ, ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಕರ್ನಾಟಕದ ತಿರುಪತಿ. ಓಕೆ, ಯಾರು ಹೋದವರು ಮಿಸ್ ಮಾಡದೆ ಊಟ ಮಾಡ್ಕೊಂಡು ಬನ್ನಿ. ಹಾಗೆ ದೇವಾಲಯದ ಆವರಣದಲ್ಲಿ ಶ್ರೀ ಚಕ್ರತೀರ್ಥ ಎಂಬ ಪುಣ್ಯ ಕೊಳವಿದೆ. ಈ ಕೊಳದ ನೀರು ಚರ್ಮ ರೋಗಗಳನ್ನು ಗುಣಪಡಿಸುವ ಶಕ್ತಿ ಹೊಂದಿದೆ ಎಂದು ಅಲ್ಲಿಯ ಭಕ್ತರು ನಂಬುತ್ತಾರೆ. ಎಲ್ಲಿಯ ಭಕ್ತರಾದರೂ ನಂಬಲೇಬೇಕು, ಅಫ್ಕೋರ್ಸ್. ನಮ್ಮ ದೇವಸ್ಥಾನ ಅಷ್ಟೇ ಪವರ್ಫುಲ್ ಆಗಿದೆ, ಗೊತ್ತಾಯ್ತಲ್ಲ. ಆ್ಯಂಡ್ ಲಾಸ್ಟಿಗೆ ನಾನು ಹೇಳ್ದಂಗೆ ಇಲ್ಲಿ ಡೈಲಿ ಊಟ ಇರುತ್ತೆ. ಊಟದ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಹೋದವರು ದೂರದಿಂದ ಬಂದು ಹೋಗಿರ್ತಾರಲ್ಲ ಅವರಿಗೋಸ್ಕರ ಮಾಡೇ ಮಾಡ್ತಾರಲ್ಲಿ. ಮಧ್ಯಾಹ್ನ 12:30ಇಂದ 2:30 ತನಕ ಡೈಲಿ ಎಲ್ಲರಿಗೂ ಊಟ ಹಾಕ್ತಾರೆ ಅಲ್ಲಿ ಹೋದವರಿಗೆ. ಸೊ ನೀವು ಕೂಡ ನೆಕ್ಸ್ಟ್ ಟೈಮು ಶಿರ್ಸಿ ಕಡೆ ಬಂದರೆ, ಸೊ ಶಿರ್ಸಿ ಸುತ್ತಮುತ್ತ ಬಂದರೆ ತುಂಬ ಪ್ಲೇಸ್ಗಳಿದ್ದಾವೆ, ಸಣ್ಣ ಪುಟ್ಟ ಪ್ಲೇಸ್ಗಳು, ತುಂಬಾ ಪವರ್ಫುಲ್ ಪ್ಲೇಸ್ಗಳಿದ್ದಾವೆ, ತುಂಬ ವಿಶೇಷತೆಯನ್ನು ಹೊಂದಿರೋ ಪ್ಲೇಸ್ಗಳು ಕೂಡ ಇದ್ದಾವೆ. ಸೊ ಅಲ್ಲೆಲ್ಲ ಕಡೆ ವಿಸಿಟ್ ಮಾಡಿ. ಹಾಗೆ ನಮ್ಮ ಸ್ಪೆಷಲ್ ದೇವಸ್ಥಾನ ಕರ್ನಾಟಕದ ತಿರುಪತಿ, ಕರ್ನಾಟಕದವ್ರು ನಂಬೋದು ದೇವರು, ತುಂಬಾ ನಂಬೋ ದೇವರು. ಎಲ್ಲ ಕಡೆಯವರು ನಂಬ್ತಾರೆ, ಸ್ಟಿಲ್ ಕರ್ನಾಟಕದವ್ರು ತುಂಬಾ ನಂಬ್ತಾರೆ. ಅಲ್ಲಿಗೂ ಕೂಡ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ನಾನು ಹೋಗಿದ್ದು ಅಕ್ಕನ ಜೊತೆ. ಈ ವಿಡಿಯೋದಲ್ಲಿ ನೋಡಿರ್ಬೋದು ನೀವು, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು ವಿಡಿಯೋದಲ್ಲಿ. ನಾನು ವಿಡಿಯೋ ರೆಕಾರ್ಡ್ ಕಮ್ಮಿ ಮಾಡಿದ್ದೆ, ಅವಳು ಸ್ವಲ್ಪ ಜಾಸ್ತಿ ಮಾಡಿದ್ದೆ. ನಂಗೆ ಅದು ರೂಢಿ, ನನ್ನ ಜೊತೆ ಯಾರು ಹೋಗಿರ್ತಾರೋ ಅವ್ರನ್ನ ರೆಕಾರ್ಡ್ ಮಾಡ್ತೀನಿ. ಸೊ ಶಿರ್ಸಿಲಿ ರಸ್ತೆ ಕೆಲಸ ನಡೀತಾ ಇದೆ. ಅಲ್ಲಲ್ಲಿ ಸ್ವಲ್ಪ ಕೆಲಸ ನಡೀತಿದ್ದಕ್ಕೆ ಶಿರ್ಸಿ ರೋಡ್ಗಳು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಬಟ್ ಮಳೆಗಾಲದಲ್ಲಿ ಶಿರ್ಸಿ ರೋಡನ್ನು ಮೀರಿಸೋ ರೋಡ್ಗಳು ಇಲ್ಲವೇ ಇಲ್ಲ, ಅಷ್ಟು ಚೆಂದ ಕಾಣ್ತದೆ. ಸುತ್ತಮುತ್ತ ಫುಲ್ಲು ಗ್ರೀನು, ಆಮೇಲೆ ಮಧ್ಯದಲ್ಲಿ ರೋಡು, ನೀರು ಹರಿತಾ ಇರ್ತದೆ ಸೈಡಿಗೆ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನನಗೆ ಗೊತ್ತಿಲ್ಲ, ಈ ವಿಡಿಯೋದಲ್ಲಿ ನನ್ನ ವಾಯ್ಸ್ ಕೇಳ್ತಿರೋರು ಇವಳಿಗೇನು ಹುಚ್ಚಿಡಿತಾ ಅಂತ ಅನಿಸ್ಬೋದು. ಅದು ನಮ್ಮ ಊರನ್ನು ನಾವು ಆನಂದಿಸುವ ರೀತಿ ಅಷ್ಟೇ. ಸೊ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಬೆಳಗ್ಗೆ ಈ 9 ಗಂಟೆ. ಯಾಕಂದರೆ ಬಸ್ ಇದ್ದದ್ದೇ ಅಷ್ಟೊತ್ತಿಗೆ, ಬೇಗ ಹೋಗಬೇಕಿತ್ತು, 8:30 9 ಗಂಟೆಗೆ. ಸೊ ವಾಪಸ್ ಬಂದಿದ್ದು 2 ಗಂಟೆ 2:30 3 ಗಂಟೆ ಅಷ್ಟೊತ್ತಿಗೆ ವಾಪಸ್ ಬಂದುಬಿಟ್ಟಿದ್ದೀವಿ ನಾವು. ಈಗ ನೀವು ವಿಡಿಯೋದಲ್ಲಿ ನೋಡ್ತಿರೋಂಗೆ ಇದು ಶಿರ್ಸಿ ಬಸ್ ಸ್ಟ್ಯಾಂಡ್ ಹತ್ರ ಬರ್ತಾ ಇದ್ದಾಗಿದ್ದು ವಾಪಸ್ ಬಂದಿದ್ದೀವಿ. ತುಂಬಾ ಹತ್ತಿರ ಇರೋದು. ಶಿರ್ಸಿಯಿಂದ ಕೇವಲ ಒಂದು 30 ಕಿಲೋಮೀಟರ್ ದೂರ ಇದೆ. 30 ಇಲ್ಲ, ತುಂಬ ಕಮ್ಮಿ ಇದೆ. ನಾವು ಅರ್ಧ ಗಂಟೆಲಿ ಹೋಗ್ಬಿಟ್ಟಿದ್ದೀವಿ ಬಸ್ಸಲ್ಲಿ. ಅದು ಆ ಬಸ್ ಎಲ್ಲ ಕಡೆ ಸ್ಟಾಪ್ ಮಾಡ್ತಾ ಹೋಗಿದೆ, ಎಲ್ಲ ಕಡೆ ಎಲ್ಲರನ್ನೂ ಹಚ್ಕೊಳ್ತಾ ಹೋಗಿದೆ. ಲೋಕಲ್ ಬಸ್ ಆಗಿದ್ದಕ್ಕೆ ಎಲ್ಲ ಕಡೆ ಹಚ್ಕೊಳ್ತಾ ಹೋಗಿದ್ದು ಕೂಡ ಇದೆ. ಸೊ ಅಷ್ಟು ಬೇಗ ಬಂದ್ವಿ ಹೋಗಿ.
ನಿಮಗೂ ಕೂಡ ಟೈಮ್ ಇದ್ದರೆ ಮಧ್ಯಾಹ್ನ ಟೈಮಲ್ಲಿ ಅಂದರೆ ಬೆಳಗ್ಗೆ ಹೋಗಿ ಮಧ್ಯಾಹ್ನ ಮಹಾಪೂಜೆ ಟೈಮಲ್ಲಿ ದೇವರನ್ನ ಪೂಜೆ ಮಾಡಿ ಅಲ್ಲಿ ಮಂತ್ರಗಳನ್ನು ಕೇಳಿ ಅಲ್ಲಿದ್ದು ಸ್ವಲ್ಪ ಹೊತ್ತು ಅವುಗಳನ್ನು ಕೇಳಿಕೊಂಡು ಪೂಜೆಯನ್ನು ನೋಡಿ ಪ್ರಸಾದ ಸ್ವೀಕರಿಸಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಬನ್ನಿ. ತುಂಬ ಚೆನ್ನಾಗಿ ಅನಿಸ್ತದೆ ನಿಮಗೆ. ಆಗಿತ್ತು ಇವತ್ತಿನ ಈ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಗೈಸ್. ಬಾಯ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.